ನಾಚಿಕೆ ಆಗ್ಬೇಕು. ಅವಳು ಕಾಪಾಡಿದ್ದು ನನ್ನ, ನಿನ್ ತಾಯಿನ, ಯಾರೋ ಬೀದಿಲ್ ಹೋಗೋಳ್ನಲ್ಲ. ಅದಕ್ಕೆ ಅವಳು ನೀನ್ ಕಾಪಾಡ್ಲು ಅಂತ ಒಂದೇ ಒಂದ್ ಕಾರಣಕ್ಕೆ ಅವಳಲ್ಲಿರೋ ಕೆಟ್ಟ ಗುಣಗಳು, ಅವಳು ಮಾಡಿರೋ ಪಾಪ ಕರ್ಮಗಳು ಎಲ್ಲ ತೊಳೆದೋಗ್ಬಿಡುತ್ತಮ್ಮ. ಏಯ್, ಯಾಕೋ ಅವಳು ಮಾಡಿದ ಎಲ್ಲಾದ್ರಲ್ಲೂ ತಪ್ಪು ಹುಡುಕಿ ಈಗ ಮಾತಾಡ್ತಿದ್ಯಾ? ಬೇಡ ಅಶ್ವಿನ್, ಇದು ಒಳ್ಳೇದಲ್ಲ. ಓಹೋ, ನೀನು ಕಂಪ್ಲೀಟ್ ಆಗಿ ಅವಳ ಪಕ್ಷ ಸೇರ್ಕೊಂಡ್ಬಿಟ್ಯಾ? ನೋಡಿದ್ಯಾ ಪೂಜಾ, ನಮ್ಮಮ್ಮ ಹೆಂಗ್ ಮಾತಾಡ್ತಿದ್ದಾರೆ ಅಂತ? ನಮ್ ಮಗುನ್ ಸಾಯಿಸೋಳ್ ಪರ ಹೆಂಗ್ ಬ್ಯಾಟ್ ಬೀಸ್ತಾ ಇದಾರೆ ಅಂತ ನೋಡಿದ್ಯಾ? ಪೂಜಾ, ಇವ್ರಿಗೆ ನಮ್ ಮಗು ಸತ್ರು ಪರವಾಗಿಲ್ಲ, ತಮ್ಗಳ್ ಬೇಳೆ ಮಾತ್ರ ಬೇಯಿಸ್ತಾ ಇರ್ಬೇಕಷ್ಟೇ ಅಲ್ವಾ? ಅಶ್ವಿನ್, ಅವಳು ನನ್ಗೆ ಸಾರಿ ಸಾರಿ ಹೇಳಿದಾಳೆ, ಅವಳು ನಿನ್ ಮಗುನ ಕೊಂದಿಲ್ಲ ಕೊಂದಿಲ್ಲ ಕೊಂದಿಲ್ಲ. ಅವಳು ಹೇಳ್ತಾಳಮ್ಮ, ನೀನ್ ನಂಬಿಡ್ತೀಯಾ? ಯಾಕಮ್ಮ, ನಿನಗ್ ನಿನ್ ಸ್ವಂತ ಬುದ್ಧಿ ಇಲ್ವಾ? ಅಲ್ಲ, ಅವಳು ಫಸ್ಟ್ ಇಂದನು ಇದೊಂದೇ ಹೇಳ್ಕೊಂಡ್ ಬರ್ತಿರೋದು, ನಾನ್ ನಿಮ್ ಮಗುನ್ ಕೊಂದಿಲ್ಲ ಅಂತ. ಅವಾಗೆಲ್ಲ ನೀವು ನಮ್ ಜೊತೆನೆ ಸೇರ್ಕೊಂಡು ನೀವು ನಂಬಲಿಲ್ಲ. ಮೋರ್ ಓವರ್ ನೀನೇ ಅವಳು ಕೊಲೆಗಾತಿ ಅಂತ ದೂಷಿಸ್ತಾ ಬಂದೆ. ಇದಂಗೆ ಸಡನ್ ಆಗಿ ಈಗ ಅವಳ ಮೇಲೆ ಅಷ್ಟೊಂದು ನಂಬಿಕೆ ಬಂದ್ಬಿಡ್ತು. ನಿನ್ನ ಹತ್ರ ಏನಾದ್ರು ಸಾಕ್ಷಿ ಆಧಾರಗಳಿದ್ಯಾ? ಅಲ್ಲ, ನಮಗೂ ತೋರ್ಸು, ನಾವು ನೋಡಿ ಖುಷಿ ಪಡ್ತೀವಿ. ಏನ್ ಪೂಜಾ? ಮೋರ್ ಓವರ್ ಅವಳ ಕಾಲಿಗೆ ಬಿದ್ದು ನಮ್ಮ ಮನೆ ದೇವ್ರಂತ ಪೂಜೆನ ಮಾಡ್ಬಿಡ್ತೀವಿ. ಏನಮ್ಮ, ಇಲ್ಲ ಅಲ್ವಾ? ಅವಳನ್ನ ಸಮರ್ಥಿಸ್ಕೊಳಕ್ಕೆ ನಿನ್ನ ಹತ್ರ ಇರೋದು ಆ ಹೇಳಿಕೆ 4 ಹನಿ ಕಣ್ಣೀರು. ಅದು ಬಿಟ್ರೆ ಬೇರೆ ಏನಿದೆ ಹೇಳಮ್ಮ? ಈ ಮೀರಾ ಅರ್ಜುನ್ ಮದುವೆ ನಡೆಯೋಷ್ಟ್ರೊಳಗೆ ನಾನ್ ಸಂಪಾದಿಸಿರೋ ಸಾಕ್ಷಿನ ತಂದು ನಿನ್ ಮುಂದೆ ಇಡ್ತೀನಿ. ಅವಾಗ ನೀನ್ ಏನ್ ಹೇಳ್ತೀಯ ನೋಡ್ತೀನಮ್ಮ. ಬಾ ಪೂಜಾ, ಅವಳನ್ನ ಜೈಲಿಗೆ ಕಳ್ಸೋವರೆಗೂ ನಾನು ಪೂಜಾ ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ, ನೆನ್ಪಿರ್ಲಿ. ಅಶ್ವಿನ್, ಯಾಕತ್ಗೆ ಯಾಕವ್ರು ಹಾಗೋಗ್ತಿದ್ದಾರೆ? ಬಾ ಹೇಳ್ತೀನಿ, ಬಾ. ಅಮ್ಮ, ಅಯ್ಯೋ, ಇಲ್ಲ ಇಲ್ಲ ಅಜ್ಜಿ, ಅಯ್ಯೋ ಅಜ್ಜಿ, ಆಗ್ತಿಲ್ಲ, ಸಿಕ್ಕಾಪಟ್ಟೆ ಉರಿತಾ ಇದೆ, ನನ್ ಸತ್ಯ ಅಜ್ಜಿ. ಅಯ್ಯೋ ಅಜ್ಜಿ, ಸ್ವಲ್ಪ ಮೆತ್ತಗೆ ಹಚ್ಚಬಾರ್ದ? ಅವಳಿಗೆ ನೋವಾಗ್ತಿದೆ. ನನಗೆ ಗೊತ್ತು, ಸುಮ್ಮನೆ ಇರೋ. ಆಯ್ತು ಆಯ್ತು. ಅಯ್ಯೋ ಅಮ್ಮ, ಅಜ್ಜಿ ನನ್ ಕೈಲಿ ಆಗ್ತಿಲ್ಲ ಅಜ್ಜಿ. ಏನಜ್ಜಿ ನೀನು ಹೇಳ್ದಷ್ಟು ಜಾಸ್ತಿ ಮಾಡ್ತಿದ್ಯಲ್ಲ? ಅವಳು ನೋವು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಜ್ಜಿ, ತುಂಬಾ ಸೂಕ್ಷ್ಮ ಅವಳು. ಅವಾಗಿಂದ ಬೊಂಬಳ ಹೊಡ್ಕೊತಾ ಇದ್ದಾಳೆ, ನಿನ್ಗೇನು ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿದೆ, ಇವಳಿಗಿಂತ ನಿನಗೆ ಜಾಸ್ತಿ ನೋವಾಗ್ತಿದೆ ಅಂತ ಗೊತ್ತಾಗ್ತಿದೆ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳ. ನಿಧಾನ ಅಜ್ಜಿ, ನಿಧಾನ. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು. ಕೊಟ್ಟ ಅಂದ್ರೆ ಮುಖ ಉಪ್ಪಿಟ್ಟಾಗ್ಬಿಡ್ಬೇಕು. ನಾನು ಇವ್ಳಿಗೆ ಹಚ್ತಾ ಇದ್ರೆ ಏನೋ ಇವನ್ಗೆ ಉರಿ ಕಿತ್ಕೊಂಡಿರಾಗೆ ಅಜ್ಜಿ ಅಜ್ಜಿ ಅಂತ ಬಡ್ಕೋತಾನೆ. ಸುಮ್ಮನೆ ನಿಂತ್ಕೋ. ಯಶೋಧನ್ ಜೊತೆ ಇವನು ರೂಮಿಂದ ಹೊರಗಾಕ್ಬೇಕಿತ್ತು, ಸರಿ ಹೋಗೋದು. ದೊಡ್ಡದಾಗ ಏನೋ ಬುದ್ಧಿ ಹೇಳಕ್ ಬಂದ್ಬಿಟ್ಟ. ಅಳ್ಳಾಡ್ಬೇಡ ಕಣೆ, ಅಳ್ಳಾಡಿದ್ರೆ ರಕ್ತ ಬರುತ್ತೆ. ನೋಡು, ಅರ್ಶನ ಹಚ್ಚಿದ್ರೆ ಸೆಪ್ಟಿಕ್ ಆಗಲ್ಲ. ಸೇವಂತಿ ಮೇಡಮ್, ಏನಾಯ್ತು ನಿಮ್ಗೆ? ಓ, ಬನ್ನಿ ಮೇಡಮ್, ಬನ್ನಿ. ನೀನೊಬ್ಳು ಬಾಕಿ ಇಟ್ಟೆ ನೋಡು. ಬನ್ನಿ ಗಾಯನ. ಓ, ಲೇಟಾಗಿ ಬಂದ್ಬಿಟ್ರಲ್ಲ. ಮೊದ್ಲು ಗಾಯ ಕೆಂಪಗಿತ್ತು, ಈಗ ಅರ್ಶನ ಹಚ್ಚಿದ್ಮೇಲೆ ಯೆಲ್ಲೋ ಕಲರ್ ಆಗ್ಬಿಟ್ಟಿದೆ. ಒಂದು ಸೆಲ್ಫಿ ತಗೊಂಡ್ಬಿಡಿ.
ಅದೇನೋ ಏನೇ ಅದು ಸಾರಿ 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 ಅದೇನೋ ಫೋನಲ್ಲಿ ಹಾಕ್ತಾರಲ್ಲ ಫೋನಲ್ಲಿ ಸೋಷಿಯಲ್ ಸೋಷಿಯಲ್ ಮೀಡಿಯಾ. ಹಾ ಅದಕ್ಕೆ ಹಾಕು, ಅದೆಷ್ಟು ಲೈಕ್ಸ್ ಬರುತ್ತೆ ನೋಡೋಣ. ಏನೇ ನಿಂತಿದ್ದಿ, ಬೇಗ ಬಾರೇ ಬಾ. ನಾನ್ ಬಂದಿದ್ ತಪ್ಪಾಯ್ತಾ? ಅಯ್ಯೋ ಇಲ್ಲಮ್ಮ, ನೀನ್ ರೂಮಿಗೆ ಬಂದಿದ್ದೇನು ತಪ್ಪಾಗ್ಲಿಲ್ಲ, ನೀನು ಭೂಮಿಗೆ ಬಂದಿದ್ದೆ ದೊಡ್ಡ ತಪ್ಪು. ಅಯ್ಯೋ ಅಜ್ಜಿ, ಇಷ್ಟೊತ್ತು ಅರ್ಜುನ್ ಸರ್ನ ಬೈದಿದ್ದಾಯ್ತು, ಇವಾಗ ಮೀರಾ ಸರ್ದಿನಾ? ಹೌದು. ಅಲ್ಲ ಯಾಕಜ್ಜಿ ಎಲ್ಲ ವಿಷಯಗಳನ್ನ ಬೈತೀರಾ? ಹೂ ಕಣೆ, ಬೈಯದೆ ನನ್ ಕಸ್ಬು. ಯಾಕೆ ನಿನ್ಗಿನ್ನೂ ಬೋಣಿ ಆಗಿಲ್ವಾ? ತಿರ್ಗಿ ಆ ಕಡೆ ಬಂದ್ಬಿಟ್ಲು. ಅಜ್ಜಿ ಅಜ್ಜಿ ಡೌಟೇ ಬೇಡ, ನಾನು ಗೆಸ್ ಮಾಡಿದ್ದು 100% ಸರಿಯಾಗೇ ಇದೆ. ಇವನ್ ಮನ್ಸಲ್ಲಿ ಇವಳೆ ತುಂಬ್ಕೊಂಡಿದ್ದಾಳೆ. ಸುಮ್ಮನೆ ನನ್ನ ಕಣ್ಣೋರ್ಸಕ್ ಇವಳ ಮೇಲೆ ಸಿಟ್ಟಿದೆ ಸೇಡಿದೆ ಅಂತ ಪುಂಕ್ತಾ ಇದ್ದಾನೆ. ಒಳಗೊಳಗೆ ಏನೋ ಸ್ಕೆಚ್ ಆಗ್ತಾ ಇದ್ದಾನೆ. ಇನ್ಮೇಲೆ ನಾನು ಹುಷಾರಾಗಿರ್ಬೇಕು. ಅಯ್ಯೋ ಅಜ್ಜಿ, ನನ್ನ ಸೇಫ್ಟಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋಬೇಕು. ಏನು ನೀನ್ ಇನ್ನೂ ಇಲ್ಲೇ ನಿಂತಿದ್ದೇನೆ? ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಹ ಹೋಗೆ, ನಿಮ್ ಕಲ್ಪನಾ ಆಂಟಿಗೆ ಏನಾಗಿದೆ ಅಂತ ನೋಡು. ಫ್ಯಾನು ಇವಳ ಮೇಲೆ ಬಿತ್ತು, ಇವಳು ಅವಳ ಮೇಲೆ ಬಿದ್ಲು. ಅವಳು ಸೊಂಟ ಗಿಂಟ ಮುರ್ಕೊಂಡಿದ್ದಾಳ, ಹೋಗಿ ನೋಡು. ಇಲ್ಲೇ ನಿಂತ್ಕೊಂಡ್ಬಿಟ್ಲು. ಹೋಗಿ ಎಣ್ಣೆ ಗಿಣ್ಣೆ ತಿಕ್ಕೋಗು. ಇವಳು ನೋಡಕ್ ನಾನಿದ್ದೀನಿ, ನೀನು ಹೋಗಿ ನಿಮ್ಮ ಆಂಟಿನ ನೋಡ್ಕೊ. ಕೇಳಿಸ್ತಾ ಹೇಳಿದ್ದು? ಹೋಗು. ಮುಖ ನೋಡು ಹೇಗೆ ಊದಿಸ್ಕೊಂಡು ಹೋಗ್ತಾಳೆ. ಬಂದ್ಬಿಟ್ಲು ಸೇವಂತಿ ಮೇಡಮ್ ಅಂತ. ತಿರ್ಗೆ ನೀನ್ ಆ ಕಡೆ. ಸುಮ್ನೆ ಹಾಗೆ ಮಾಡ್ಬೇಡ, ರಕ್ತ ಬರುತ್ತೆ. ಅಯ್ಯೋ ಉರಿತಿದೆ. ಮತ್ತೆ ರಕ್ತ ಬಂದ್ರೆ ನಾನು ಹಚ್ತಾನೆ ಇರ್ತೀನಿ ನೋಡು. ಊಟ ಆಯ್ತಾ ಮೀರಾ? ಇನ್ನೂ ಇಲ್ಲ ಭಾವ. ಇವನು ನೋಡಿದ್ರೆ ಸೇವಂತಿ ವಿಷಯ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಭಾವ, ನೀವು ನನಗೋಸ್ಕರ ಕಾಯ್ತಿದ್ರಾ? ಏನಾದ್ರೂ ಮಾತಾಡ್ಬೇಕಿತ್ತಾ? ಬಹುಶಃ ಮಾತಾಡೋದಕ್ಕೆ ಇನ್ನೇನು ಉಳ್ದಿಲ್ಲ ಅನ್ಸುತ್ತೆ.